ದಕ್ಷಿಣ ಕನ್ನಡದ ಮನೆಯೊಂದರಲ್ಲಿ ಪ್ರೇತದ ಸಮಸ್ಯೆ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ದೆವ್ವದ ಕಾಟ ಇರುವಂತಹ ಮನೆಯನ್ನೇ ತೊರೆಯೋದಕ್ಕೆ ಅಂತ ಈ ಕುಟುಂಬ ಈಗ ನಿರ್ಧಾರ ಮಾಡಿದೆಯಂತೆ. ಇತ್ತ ಮನೆಯ ಒಳಗಡೆ ದೆವ್ವದ ಕಾಟವಾದರೆ ಹೊರಗಡೆ ಜನರ ಕಾಟ ತೀವ್ರ ಆಗ್ತಾ ಇದೆಯಂತೆ. ದೆವ್ವ ತೋರಿಸಿ ಅಂತ ಪ್ರತಿನಿತ್ಯ ಮನೆಗೆ ನೂರಾರು ಜನರು ಭೇಟಿ ಕೊಡ್ತಾ ಇದ್ದಾರೆ. ಇನ್ನು ಈ ಪ್ರೇತ ಎಲ್ಲಿದೆ, ದೆವ್ವ ಎಲ್ಲಿದೆ ಅಂತ ಪ್ರತಿದಿನ ಕುಟುಂಬಕ್ಕೆ ಅನೇಕರು ಮಾನಸಿಕ ರೋಧನೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. TV5 ಜೊತೆಯಲ್ಲಿ ಮನೆಯ ಯಜಮಾನ ಉಮೇಶ್ ಶೆಟ್ಟಿ ಕಣ್ಣೀರು ಹಾಕಿದ್ದಾರೆ. TV5 ಎದುರು ಆ ಮನೆ ಯಜಮಾನ ಆಗಿರುವಂತಹ ಉಮೇಶ್ ಶೆಟ್ಟಿ ಕಣ್ಣೀರು ಹಾಕಿದ್ದಾರೆ. ಯಾವ ರೀತಿಯಾಗಿ ಜನರು ಕಾಟ ಕೊಡ್ತಾ ಇದ್ದಾರೆ, ಒಂದೆಡೆ ಮನೆಯಲ್ಲಿ ದೆವ್ವದ ಕಾಟ ಇದೆ ಅನ್ನುವಂಥದ್ದು, ಮತ್ತೊಂದೆಡೆ ಗ್ರಾಮಸ್ಥರು ಕೂಡ ಕಾಟ ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಮನೆಯ ಯಜಮಾನ ಉಮೇಶ್ ಶೆಟ್ಟಿ ಎಂಬುವರು TV5 ಎದುರು ಕಣ್ಣೀರಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣವಾದಂತಹ ವಿಚಾರ ಇದು. ಮನೆಯಲ್ಲಿ ದೆವ್ವದ ಕಾಟ ಇದೆ, ಪ್ರೇತವನ್ನು ಕಂಡಿದ್ದೀವಿ ಅನ್ನುವಂತಹ ಮಾತು, ಆ ಕೆಲವೊಂದು ಫೋಟೋಗಳು ಸಾಕಷ್ಟು ವೈರಲ್ ಕೂಡ ಆಯಿತು. ಇದಾದ ನಂತರ ಕುಟುಂಬಸ್ಥರು ಈಗ ಕಣ್ಣೀರಿಡ್ತಾ ಇದ್ದಾರೆ, ನೋವು ತೋಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮನೆ ಒಳಗಡೆ ದೆವ್ವದ ಕಾಟ, ಹೊರಗಡೆ ಜನ ಕಾಟ ಕೊಡ್ತಾ ಇದ್ದಾರೆ ಅಂತ ನೋವು ತೊಡ್ಕೊಳ್ತಾ ಇದ್ದಾರೆ. ಏನಿದು ಕಥೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ನಿಜಕ್ಕೂ ಕೂಡ ಸಂತೋಷ್, ಮೊನ್ನೆ ದಿವಸ ಏನೋ ಒಂದು ಮನೆಯಲ್ಲಿ ದೆವ್ವ ಇದೆ, ದೆವ್ವಕ್ಕೆ ಸಂಬಂಧಪಟ್ಟ ಹಾಗೆ ಆ ಫೋಟೋ ಎಲ್ಲ ಮೊಬೈಲ್ನಲ್ಲಿ ಸೆರೆಯಾಗಿದೆ ಅನ್ನೋ ರೀತಿಯ ಬಹಳ ದೊಡ್ಡ ಮಟ್ಟಿನ ಸುದ್ದಿ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗಿತ್ತು. ಬಹಳ ಚರ್ಚೆಗೂ ಕೂಡ ಈ ಪ್ರಕರಣ ಕಾರಣವಾಗಿತ್ತು. ಇದೀಗ ಈ ಪ್ರಕರಣದಲ್ಲಿ ಆ ಮನೆಯವರು ಬಹಳಷ್ಟು ಸಮಸ್ಯೆಗೀಡಾಗಿದ್ದಾರೆ. ಅಂದ್ರೆ ಅವ್ರು ಹೇಳ್ತಾ ಇರುವಂತ ಪ್ರಕಾರ 3 ತಿಂಗಳಿನಿಂದ ನಾವು ಮನೆಯ ಒಳಗಡೆಯ ದೆವ್ವದಿಂದ ಬಹಳ ಸಂಕಷ್ಟವನ್ನು ಅನುಭವಿಸ್ತಾ ಇದ್ವಿ. ಆದ್ರೆ ಈಗ ಮನೆ ಹೊರಗಡೆ ಸಾಕಷ್ಟು ಜನ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಸಮಯದ ಯಾವುದೇ ಒಂದು ಸಮಯವನ್ನ ನೋಡದೆ, ಅದು ಬೆಳಿಗ್ಗೆ ಆಗ್ಲಿ ಮಧ್ಯಾಹ್ನ ಆಗ್ಲಿ ರಾತ್ರಿ ಬಂದು ದೆವ್ವ ತೋರಿಸಿ ಅಂತ ಹೇಳ್ತಾರೆ. ನಮಗೂ ತೋರಿಸಿದೆವ್ವ, ನಾವು ನೋಡ್ತೀವಿ, ನಾವು ಆ ದೆವ್ವನ್ನ ಹಿಡಿದುಕೊಳ್ತೀವಿ ಅನ್ನೋ ರೀತಿಯಲ್ಲೆಲ್ಲ ಮಾತನಾಡ್ತಾ ಇದ್ದಾರೆ. ಆ ತರ ತೋರಿಸಿ ಅಂತ ಹೇಳಿದ್ರೆ ನಾವು ಎಲ್ಲಿಂದ ದೆವ್ವನ್ನ ತೋರಿಸೋದು ಅನ್ನುವಂತಹ ಒಂದು ಬೇಜಾರನ್ನ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಸುಮಾರು 3 ತಿಂಗಳಿನಿಂದ ನಾವು ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಕೂಡ ಯಾರ ಬಳಿ ಈ ವಿಚಾರವನ್ನ ಹಂಚಿಕೊಂಡಿರ್ಲಿಲ್ಲ. ಇದು ಈಗ ಈ ವಿಚಾರವನ್ನ ಹಂಚಿಕೊಂಡಂತ ಬಳಿಕ ನಮ್ಗೆ ಇನ್ನಷ್ಟು ಸಮಸ್ಯೆ ಆಗ್ತಾ ಇದೆ. ನಮ್ಮ ಸಮಸ್ಯೆಯನ್ನು ನಾವು ಹೇಗಾದ್ರೂ ಸರಿ ಮಾಡಿಕೊಳ್ತಾ ಇದೀವಿ, ಆದ್ರೆ ಇದೀಗ ನಮ್ಗೆ ತುಂಬಾ ಜನ ಕಾಟ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಮಾನಸಿಕ ನೆಮ್ಮದಿ ಕೂಡ ನಾವು ಕಳೆದುಕೊಂಡಿದ್ದೇವೆ. ಹಾಗಾಗಿ ಈಗ ಕುಟುಂಬ ಒಂದು ನಿರ್ಧಾರಕ್ಕೆ ಬಂದಿರೋ ಸಂತೋಷ, ಮನೆಯನ್ನೇ ಅವರೀಗ ತೊರೆದಿರುವಂತದ್ದು. ಸರಿಸುಮಾರು 2 ದಿನದಿಂದ ಅವರ ಮನೆಯಲ್ಲಿಲ್ಲ, ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತೆ. ಯಾಕಂದ್ರೆ ಇದೇ ಸಮಸ್ಯೆಗಳಿಂದ ಮತ್ತೆ ಇನ್ನೊಂದಿಷ್ಟು ಜನ ಅವರ ಮೇಲೆ ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆ ಅನುಮಾನಗಳಿಂದ ಕೂಡ ನಮಗೆ ಬಹಳಷ್ಟು ನೋವಾಗಿದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಇರುವಂತದ್ದು 2 ಹೆಣ್ಣು ಮಕ್ಕಳು ಇರುವಂತಹ ಕಾರಣದಿಂದ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯ ಸುದ್ದಿಗಳು ಹರಿದಾಡ್ತಾ ಇದೆ. ನಮ್ಮ ಸಮಸ್ಯೆಯನ್ನ ನಾವು ಹಂಚಿಕೊಂಡಿದ್ವಿ, ನಮ್ಮ ಅನುಭವ ನಮಗೆ ಆಗಿದೆ, ಅದನ್ನ ನಾವು ಬೇರೆಯವರಿಗೆ ತೋರಿಸಿ ಅಂತ ಹೇಳಿದ್ರೆ ನಾವು ಯಾವ ತರ ತೋರಿಸೋದು, ಇದು ಯಾವುದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನುವ ರೀತಿಯ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಇದರೊಂದಿಗೆ ಈಗ ಮನೆಯಲ್ಲಿ ಏನವರು ಇದ್ರು
ಎಲ್ಲೆಲ್ಲ ಸಮಸ್ಯೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಒಂದು ಕಡೆಯಿಂದ ದೆವ್ವದ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಈ ದೆವ್ವವನ್ನ ನೋಡೋದಕ್ಕೆ ಬರುವಂತಹ ಜನರ ಸಮಸ್ಯೆಯಿಂದಾಗಿ ಆ ಮನೆಯನ್ನೇ ಬಿಟ್ಟು ಅವರಿಗೆ ಬೇರೆಡೆ ಶಿಫ್ಟ್ ಆಗಿರುವಂತದ್ದು. ನಮ್ಮ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಯಾವುದೇ ಪವಾಡ ತಜ್ಞರು ಬರುವಂತದ್ದು ಬೇಡ, ನಮ್ಮ ಮಕ್ಕಳಿಗೆ ತೊಂದರೆ ಕೊಡೋದು ಬೇಡ, ನಂಗೆ ಇರುವಂತದ್ದು 2 ಹೆಣ್ಣು ಮಕ್ಕಳು, ಅವರ ಭವಿಷ್ಯ ನಂಗೆ ಬಹಳ ಮುಖ್ಯ, ಬೇಕಾದ್ರೆ ನಾನು ಆ ಮನೆಯನ್ನ ಬಿಡ್ತೀನಿ, ಆದ್ರೆ ನಮ್ಗೆ ಯಾರು ತೊಂದರೆ ಕೊಡೋದು ಬೇಡ ಅಂತ ಈಗ ಅವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಈ ಬಗ್ಗೆ ನಮ್ಮೊಂದಿಗೆ ಕೂಡ ನೋವನ್ನ ಹಂಚಿಕೊಂಡಿದ್ದಾರೆ. ಸಂತೋಷ್. ಓಕೆ, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಕುಟುಂಬಸ್ಥರು ತುಂಬ ನೋವು ತೋಡ್ಕೊಳ್ತಾ ಇದ್ದಾರೆ ಈಗ. ಯಾಕಂದರೆ ಮೊದಲು ದೆವ್ವದ ಕಾಟ, ಭೂತದ ಕಾಟ, ಪ್ರೇತದ ಕಾಟ ಅಂತ ಆ ರೀತಿಯಾದಂತಹ ಒಂದು ಮಾನಸಿಕ ಹಿಂಸೆ ತುಂಬ ಇತ್ತು. ಈ ಒಂದು ಮಾನಸಿಕ ಹಿಂಸೆಯಿಂದ ಹೊರಗಡೆ ಬರೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಈಗ ಜನರ ಕಾಟ ಜಾಸ್ತಿ ಆಗಿಬಿಟ್ಟಿದೆ ನಮಗೆ ಅಂತ ಮನೆಯನ್ನೇ ಆ ಕುಟುಂಬಸ್ಥರು ತೊರೆದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಈ ವಿಚಾರ ಚರ್ಚೆಯಾಗಿತ್ತು.